ಬಂದ್ರಿ ಆಶವ ಬಂದಿ ಅಲ್ಲೇ ನಿಂದಿರುವ ಆರತಿ ಎತ್ತೀನಿ. ಶರ್ಮಿಳಾ ಬಾಯ್ಲೆ ಅವ ಹೋಗು ದೇವ್ರ ಮುಂದೆ ದೀಪ ಹಚ್ಚಿ ಆರತಿ ತಟ್ಟಿ ತಗೊಂಡ್ ಬರೋಗು. ಸರಿವಾ? ಅಯ್ಯ ಅತ್ಕಿ ಬಂದಿರಿ ನೀವು? ಹೂನುವ ಬಂದೆ. ಅವರು ಮನೆಗದಾರ. ಹೂವ ನಿನ್ ಗಂಡ ಅದಾನ ಒಳಗ. ಶರ್ಮಿಳಾ ಎಷ್ಟೊತ್ ಮಾಡ್ತಿ? ಬೇಗ ಬಾ. ಚಂದದಾಳ್ರಿ ಮಗಳ. ಬಾವಾ ಒಳಗ್ ಬಾ. ಏ ಗುಂಡಿ ಬಾಯ್ಲೆ. ಆಶಾ ನಾ ಬರ್ತೀನ್ವಾ. ಅಣ್ಣ ನಿಂದರಿ ಚಾ ಕುಡ್ದು ಹೋಗಕಂತ. ಬೇಡ ಮತ್ ನಿನ್ ಗಂಡನ್ ಕಣ್ಣಿಗೆ ಬಿದ್ರ ಮತ್ ಬ್ಯಾರೆ ತಿಕ್ಕೊಂತಾನ. ನಾ ಹೋಗಿ ಬರ್ತೀನಿ. ಸರಿ ಅಣ್ಣ. ಹುಷಾರ್ವಾ ಮಗು ಮತ್ತ ನೀನ್. ಹಾ ಸರಿ ಅಣ್ಣ. ಏನ ಈಕಿ ಬಂದಲ್ಲ ನಮ್ ತಂಗಿನ್ ಕೊಡ್ಬೇಕಂತ ಮಾಡಿದ್ರಿ ನಿಮ್ ಅಣ್ಣಗ? ಹ್ಞೂನ್ರಿ ನನಗೂ ಅದ ಗೊತ್ತಾಗಲ್ದು ಹೆಂಗ್ ಮಾಡ್ಬೇಕಂತ. ಹೆಂಗಾರ ಮಾಡಿ ಉಡಿಸ್ಬೇಕು ಈಕಿನ. ಓಡ್ಸೋಣ. ಅವ್ವ ಯಾರ್ ಬಂದಾರ? ಏನ್ ಬಾಯ್ ಅದ? ಅದಾ ನೀನು ಹೇಳಿದ್ದಲ್ಲ ಪರ್ಸನಲ್ ಅಸಿಸ್ಟೆಂಟ್ ಬೇಕಂತ, ಅದಕ್ಕ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀನಿ ನೋಡ್ಬಾ. ಅವ್ವ ಈಕಿನ? ಅವಣ್ಣ ಹೇಳಿದ್ನಲ್ಲ ದವಾಖಾನೆಗೆ ಒಬ್ಬಕಿ ನನ್ನ ಗಂಡ ಅನ್ನಕತ್ತಿದ್ಲು. ಈಕಿನ ಅವ್ವ? ಹೌದಾ? ಆಕಿನ ಗಂಡನು ನೋಡಾಕ ಏನ ನಿನ್ನಂಗ ಇದ್ದಂತ, ಅದಕ್ಕ ಆಕಿ ಹಂಗ ಅಂದಿರ್ಬೇಕು. ಮತ್ತ ಆಕಿ ಎಲ್ಲಾ ನಾಲೆಜ್ ಐತಿಪ್ಪ. ಮತ್ತ ನೋಡ ನೀ ಇಂಟರ್ವ್ಯೂ ತಗೋ. ಪಾಪ ಆಕಿಗೂ ಹಿಂದೆ ಮುಂದೆ ಯಾರು ಇಲ್ಲ. ನಾ ಚಲೋ ಆಯ್ತು ಬಿಡ ಅಂತ. ಮತ್ ಮಗು ಬೇರೆ ಐತಲ್ಲ ಇರ್ಲಂತೆ ನಾನು ಅಪಾಯಿಂಟ್ ಮಾಡೀನಿ. ಹೌದಾ? ಏನ್ ಕಲ್ತೀರಿ ನೀವು? MBA ಫೈನಾನ್ಸ್ ಮಾಡೀನ್ರಿ. ಓ ಸೇಮಾ? ಯಾವ ಕಾಲೇಜು? TRP ಕಾಲೇಜ್. ಓ ಹೌದಾ? ನಂದು ಅದೇ ಕಾಲೇಜ್ ಅಲ್ಲ. ನಾನು ನಿಮ್ಮನ್ನ ನೋಡೇ ಇಲ್ಲ. ಹೌದಾ? ನಾನು ಇವನ್ ನೋಡಿಲ್ಲ ಬಿಡಿ. ಮಗು ತುಂಬಾನೇ ಕ್ಯೂಟ್ ಆಗಿದೆ ನೋಡಿ. ಅವಳಿಗೆ ಸ್ವಲ್ಪ ಹೊಸಬ್ರನ್ ಕಂಡ್ರೆ ಸ್ವಲ್ಪ ಅಳ್ತಾಳೆ ಅಷ್ಟೇ. ರೂಢಿ ಆದ್ರೆ ಏನಿಲ್ಲ. ಮತ್ತೆ ಮಗುನ್ ಕರ್ಕೊಂಡು ನೀವೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ನಾ ಇದೀನಲ್ಲ ಅಣ್ಣ, ನೋಡ್ಕೊಂತೀನಿ. ನೀ ಕಾಲೇಜ್ ಹೋಗೋದ್ ಬಿಟ್ಕೊಂಡು ಮಗುನ್ ನೋಡ್ತೀಯ? ನಾವೆಲ್ಲ ಇದೀವಲ್ಲ, ಶರ್ಮಿಳಾ ಅದಾಳ, ನಾ ಅದೀನಿ, ಎಲ್ಲಾರು ಅದಾರ, ನೋಡ್ಕೊಂತಾರ ತಗೋ. ಆಯ್ತು ಸರಿ ನಾಳೆಯಿಂದ ಜಾಯಿನ್ ಆಗಿ. ಹಾಗಾದ್ರೆ ಉಳ್ಕೊಳಕ್ ವ್ಯವಸ್ಥೆ ಮಾಡು. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹಾ ಸರಿ. ಅದಕ್ಕೆ ಬನ್ನಿ ನಿಮ್ ರೂಮಲ್ಲಿ ಹೋಗೋಣ. ಅವ್ರ ರೂಮಲ್ಲಿ ಹಾಕ್ಬೇಡ, ಅಣ್ಣನ ಹಾಕಿನ ನಮ್ ಇನ್ನೊಂದ್ ರೂಮ್ ಇದೆಯಲ್ಲ ಅದ್ರಲ್ಲಿ ಹಾಕು. ಹೌದು ಶರ್ಮಿಳಾ ಹೇಳೋದು ಕರೆನ ಕವಿ, ಅದ್ನ ಹಂಗೆ ಮಾಡು. ಇಲ್ಲ ಅಂದ್ರೆ ಅದಕ್ಕೆ ನನ್ ರೂಮಲ್ಲಿ ಇರ್ಲಿ ಬಿಡು, ನಾನು ಅದಕ್ಕೆ ಪಾಪು ಇರ್ತೀವಿ. ಆಯ್ತು ಸರಿ. ಅಮ್ಮ ಏನಮ್ಮ ನೀನು ಆಕಿನಾಕ್ ಮಣಿ ತುಂಬಿಸ್ಕೊಂಡೆ? ಅಲ್ಲ ಆಕಿನ ಮಣಿ ಬಿಟ್ಟು ಓಡಿಸ್ಬೇಕಂತ ನಾವು ಪ್ಲಾನ್ ಮಾಡಿದ್ರೆ ಹೋಗ್ಲಿ ಬಿಡು ಶರ್ಮಿಳಾ. ಯಾಕಂದ್ರೆ ಇವಾಗ ಆಕಿನ ಮಣಿ ಬಿಟ್ಟು ಹೋಗ್ಸಿದ್ರೆ ನಿನ್ ತಮ್ಮಂಗೆ ಹಳೇದೆಲ್ಲ ಹೆಂಗ್ ನೆನಪು ಬರ್ಬೇಕು? ಅಲ್ಲ ಈಗ ಅವಂಗೆ ಹಳೇದ್ ನೆನಪು ಬಂದು ಏನ್ ಸಾಧನೆ ಮಾಡೋದೈತಿ? ಮದ್ವೆ ಆದ್ಮೇಲಿಂದ ಅಷ್ಟೇ ಅವ್ನ್ ನೆನಪಿರೋದು. ಮದ್ವೆ ಆದ್ಮೇಲಿಂದ ಎಲ್ಲ ಹೋಗೈತಲ್ಲ, ಎಲ್ಲ ಲಾಸ್ ಆಗೈತ್ ಮೆಮರಿ ಅವಂಗ. ಈಗ ಫಸ್ಟ್ ಇಂದ ನಾವ್ ಅಷ್ಟ ಅವಂಗ್ ನೆನಪದೀವಿ ಅಂದ್ರೆ ಖುಷಿ ಪಡೋದಲ್ಲವಾ ನೀನು? ಅದಲ್ದ ಈಗ ಆಫೀಸ್ನಾಗರ ಏನ್ ಇವ್ರು ಮ್ಯಾನೇಜ್ ಮಾಡಾಕತ್ತಾರಿಲ್ಲ, ಆಫೀಸ್ ಇದೆ ಯಾಕೆ ಟೆನ್ಷನ್ ಮಾಡ್ಕೊಂತಿ? ಅಪ್ಪನೂ ಎಲ್ಲ ನೋಡ್ಕೊಳಕತ್ತಾನ. ಯಾರ ನೋಡ್ಕೊಳ್ಳಿ ಏನೋ ಮಾಡ್ಲಿ, ಬೇಕಲ್ವಾ? ಇವ್ರ ತಂಗಿನ ತಗೋಬೇಕನ್ನೋದು ಆಸೆ ನನಗೂ ಐತಿ. ಅವ್ರ ತಂಗಿನೂ ಚಂದ ಅಮೆರಿಕದಾಗ ಹೋದಾಳ, ಎಲ್ಲ ನಾಲೆಜ್ ಐತಿ, ಎಲ್ಲ ಮೇಂಟೈನ್ ಮಾಡ್ತಾ ಅನ್ನೋದು ಐತಿ. ನಾ ಆಕಿಗೆ ಮಾತು ಕೊಟ್ಟಿನವ, ಮುಂದಿನ ವಾರ ಬರಾಕತ್ತಾಳ ಆಕಿ. ನೋಡೋಣ, ಇವನ್ ಮದ್ವೆ ವಿಚಾರ ತೆಗಿಯೋಣ, ನೋಡೋಣ ಏನ್ ಮಾಡ್ತಾನೆ. ಹಂಗೆ ಸರಿವಾ? ನೋಡು ಹಿಂಗಾದ್ರೆ ಇದು ಬಗೆಹರಿಯಲ್ಲ. ನಾವ ಇದಕ್ಕೇನಾದ್ರು ಅಂದ್ರೆ ಉಪಾಯ ಮಾಡ್ಬೇಕು. ಏನ್ ಮಾಡೋಣ? ಅವಳನ್ನ ಹೆಂಗಾದ್ರೂ ಮಾಡಿ ಮನೆಯಿಂದ ಹೋಗೋ ತರ ಮಾಡೋಣ. ಅವನಿಗೆ ಒಟ್ಟೆ ನೆನಪು ಬರಬಾರ್ದು, ಆ ತರ ಮಾಡೋಣ. ನೆನಪು ಬರೋ ವಸ್ತುಗಳು ಯಾವೂ ಇಲ್ಲಿರ್ಬಾರ್ದು. ಸರಿ ಹಂಗೆ ಮಾಡೋಣ. ಆಶಾ ಎಲ್ಲಿ ನನ್ ಮೊಮ್ಮಗಳು? ಎಷ್ಟು ಕ್ಯೂಟ್ ಆಗಿದ್ದಾಳ ಗೊತ್ತಾ? ನಾನೇ ಎತ್ಕೊಂಡಿದ್ದೀನಿ, ನನ್ ಜೋಡಿನೇ ಇದ್ದಾಳೆ ಅವಳು. ಬಂದ್ ಚಲೋ ಮಾಡಿದ್ರಿ. ನಿಮ್ ಮಗಗೆ ಯಪ್ಪ ಮ್ಯಾನೇಜ್ ಮಾಡೋತ್ಲೆ ನನ್ಗೆ ಕಷ್ಟ ಆಗ್ಬಿಡ್ತು. ಹೌದಾ? ಅಮ್ಮರಿ ಇವಾಗ ಹೆಂಗೈತ್ರಿ ನಿಮ್ ಹೆಲ್ತ್ ಇವಾಗ? ಹಾನಮ್ಮ ಎಲ್ಲಾ ಸುಧಾರ್ಸಕತ್ತೈತಿ. ಕಾಲು ಇವಾಗ ನಡೆದಾಡ್ಬೋದು, ಹೋಗ್ತಾ ಇರ್ತೀನಿ ವಾಕಿಂಗು ಅದು ಇದು ಅಂತ. ಇವತ್ತು ಫಸ್ಟ್ ಟೈಮ್ ಆಫೀಸ್ಗೆ ಹೋಗಿ ಬಂದೆ. ಎಲ್ಲ ನನ್ನ ಮೊಮ್ಮಗಳ ಕಾಲ್ಗುಣ. ಮತ್ತ ಫ್ಯಾಕ್ಟ್ರಿನೂ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಏನ್ ಮಾಡೋದು, ಏನಾಯ್ತು ಗೊತ್ತಾ? ಅವನು ಕಾಲಲ್ಲಿ ಸಿಕ್ಕಾಕೊಂಡು ರಾಮಣ್ಣ ಅಂತ ಬೈದ್ನಲ್ಲ, ಅವನ್ ಕಾಲ್ ಕಟ್ಟಾಗಿತ್ತು ನೋಡು. ನಾನು ನೋಡ್ಸಕ್ ಹೋಗಿ ಅವಂದು ಪಾಪ ಅವನ್ ಮಗ ನಾಪತ್ತೆ ಆಗಿಬಿಟ್ಟಿದ್ದ. 15 ದಿನ ನಾಪತ್ತೆ ಆಗಿ 15 ದಿನ ಆದ್ಮೇಲೆ ಒಂದು ಇದ್ರ ಕೆರಿ ಬಾವಿ ಐತಲ್ಲ, ಅಲ್ಲಿ ಸಿಕ್ಕಾಕೊಂಡಿದೆ. ಅದೇನ್ ಸಾಧ್ಯ? ಅವನು ಒಳ್ಳೆಯವನಿದ್ದ, ಅವನ್ಗೆ ಯಾರು ಶತ್ರು ಇಲ್ಲ ಏನಿಲ್ಲ. ಅದು ಅಲ್ಲದೆ ಕಾಲೇಜ್ ಹೋಗಿತ್ತು, ಮಣಿ ಬರ್ತಿತ್ತು. ಅದು ಬಿಟ್ರೆ ಇಲ್ಲ ಮಾವ, ಇದ್ರ ಹಿಂದೆ ಏನೋ ಇದೆ.
ಈಗ ಅದೆಲ್ಲ ಮಾತ್ಯಾಕೆ, ಬನ್ನಿ ಹೋಗೋಣ. ಏನ್ ಮಾಡ್ಕೊಳ್ಳಿ, ಚಾ ಮಾಡ್ಲಿ ಏನ್ ಮಾಡ್ರಿ? ಇವಾಗ ನಂಗೆ ಏನು ಬೇಡ, ನಾನು ನನ್ನ ಸೊಸಿ ಜೋಡಿ ಮಾತಾಡ್ಬೇಕು, ನೀವು ಹೋಗು. ಆಯ್ತು ಅಪ್ಪ, ಪಾಪನ್ ಕರ್ಕೊಂಡು ಹೊರಗೆ ಹೋಗ್ತೀನಿ. ಸರಿಮಾ ಹೋಗು. ಆಯ್ತು, ನಾ ಏನಾದ್ರೂ ಮಾಡ್ತೀನಿ. ನೀ ಏನಾದ್ರು ತಿಂತೀಯ ಆಶಾ? ಅತ್ತೆ, ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ, ನಾ ಎಲ್ಲ ಮಾಡ್ಕೊಂಡು ತಿನ್ಬಿಡಿ. ನೀ ತಂಪಲ್ಲಿ ಅದು ಏನು ಮಾಡೋ ಹಂಗಿಲ್ಲ. ನಿಂಗೆ ಏನ್ ಬೇಕಂದ್ರೆ ಹೇಳು, ಕೆಲಸದಾಗಿ ಇರ್ತಾಳ. ಸರಿ ಅತ್ತೆ, ಹುಷಾರಾಗಿರುವ. ಅವನ್ ಮುಂದೆ ಮಾತ್ರ ನೀನು ಸ್ವಲ್ಪ ಹುಷಾರಾಗಿರ. ಸರಿ ಅತ್ತೆ. ನೀವ್ ಏನೋ ಹೇಳಕತ್ತಿದ್. ಅದ ಆಶಾ, ಅದು ಯಾಕೋ ನನಗೂ ನಿಗೂಢ ಅನ್ಸಾಕತೈತಿ. ಅವತ್ತ ಆ ಹುಡುಗನ ಇವಂಗ ವಿಜಯ್ ಕಾಲ್ ಮಾಡಿದ. ವಿಜಯ್ ಏನ್ ಮಾಡಿದ ಅಂದ್ರ ಸಡನ್ ಆಗಿ ರಾತ್ರಿ ಎದ್ದು ಹೋದ್ಮೇಲೆ ಆ ಹುಡುಗ ತೊಂದರೆಯಲ್ಲಿದ್ದಾನೆ ಅಂತ ಅನ್ನೋದು ನನ್ ಕಿವಿಗೆ ಬಿತ್ತು ಅವತ್ತು. ಅದಾದ್ಮೇಲೆ ಅವನು ಹುಡುಗ ನಾಪತ್ತೆ. ಯಾವಾಗ ವಿಜಯ್ಗೆ ತಲೆಗೆ ಏಟು ಬಿತ್ತು ಅವತ್ತಿಂದ ಹುಡುಗ ನಾಪತ್ತೆ ಆಗಿಬಿಟ್ಟ. ಅದಾದ್ಮೇಲೆ ನನ್ಗೇನ್ ಅಂತಂದ್ರೆ ನಾನು ಆಫೀಸಲ್ಲಿ ಎನ್ಕ್ವೈರಿ ಕಳಿಸಿದ್ದೆ. ಪೊಲೀಸರು ಬಂದು ಹೋದ್ರು. ಬಟ್ ಏನಾಯ್ತು ಅಂದ್ರೆ ನಮ್ಮ ಆಫೀಸಲ್ಲಿರೋ ಒಂದಿಷ್ಟು ಮಾಲ್ ಕಳುವಾಗಿದೆ ಅಂತಾನು ಪತ್ತೆ ಬಂತು. ಆ ಹುಡುಗಗೂ ಅದಕ್ಕೂ ಏನ್ ಸಂಬಂಧ? ಆ ಹುಡುಗ ಕಳುವು ಮಾಡಿದ್ರೆ ಅಂತ ಆ ಹುಡುಗ ಕಳುವು ಮಾಡಿದ್ರೆ ಅವ ಯಾಕೆ ಸಾಯ್ತಿದ್ದ? ತುಂಬಾ ಟೆನ್ಷನ್ ಆಗಿಬಿಟ್ಟಿದೆ ನಂಗೆ. ಅಲ್ಲ ಮಾವ, ಆ ಹುಡುಗಗೆ ಅಷ್ಟು ಅವಶ್ಯಕತೆ ಇರ್ಬೋದು, ದುಡ್ಡಿನ ಅವಶ್ಯಕತೆ ಇರ್ಬೋದು, ಆದ್ರೆ ಕಳ್ತನ ಮಾಡುವಷ್ಟು ಇದು ಇಲ್ಲ. ಯಾಕಂದ್ರೆ ಅವ್ರ ಅಪ್ಪ ಎಷ್ಟು ವರ್ಷ ಆಯ್ತು ನಿಮ್ ಜೋಡಿ ಕೆಲಸ ಮಾಡಕತ್ತು. ನೀನ್ ಹೇಳೋದು ನಿಜ. ರಾಮಣ್ಣ ನಮ್ ಜೋಡಿ ಕೆಲಸ ಮಾಡಕ್ ಹೊತ್ತು ನಾನ್ ಯಾವಾಗ ಫ್ಯಾಕ್ಟ್ರಿ ಓಪನ್ ಮಾಡಿನಲ್ಲ ಅವಾಗಿಂದ ಅದಾನ ಅವನು ಆತರ ವ್ಯಕ್ತಿ ಅಲ್ಲ. ಮಕ್ಕಳಿಗೆ ಆತರ ಸಂಸ್ಕಾರನು ಕಲಿಸಲ್ಲ ಅವನು. ಮತ್ತೆ ಹಾಗಿದ್ರೆ ಇದು ನಾ ಮಗ ಮಾಡಿದಾನ ಅನಿಸ್ತೀರಾ? ಮ್ಯಾನೇಜರ್ ವಿಚಾರಿಸಿದಾರ? ಆ ಮ್ಯಾನೇಜರ್ ಏನಂತಾನೆ, ಆ ಹುಡ್ಗ ಒಂದ್ಸಲಿ ಏನೋ ದುಡ್ಡು ಕದ್ದಿದ್ದಂತೆ ಅಂತಾನೆ. ಹೌದಾ? ವಿಚಾರ ಮಾಡ್ಬೇಕಾಗಿದ್ದೆ ಮಾವ. ಮಾವ, ಒಂದ್ ಕೆಲಸ ಮಾಡಿ, ನಾ ಹೆಂಗಾದ್ರೂ ಇವ್ರ ಅಸಿಸ್ಟೆಂಟ್ ಆಗಿ ನಾಳೆಯಿಂದ ಬರ್ತೀನಲ್ವಾ, ನಾನು ಇದ್ರ ಬಗ್ಗೆ ವಿಚಾರಿಸ್ಕೊಂತೀನಿ. ಆಶಾ, ಸ್ವಲ್ಪ ಹುಷಾರವ, ಮಗುನು ಬಿಟ್ಟು ಬರ್ತೀಯಲ್ಲ. ಮಾವ, ಈಗ ಅಕ್ಕಿಗೆ 9 ತಿಂಗಳೈತಿ. 9 ತಿಂಗಳ ತುಂಬಿ ಹತ್ರ ಬಿದ್ದೈತಿ. ಈಗ ಹೊರಗಿನ ಊಟ ಉಂತಾಳ. ಹಾಲು, ಮ್ಯಾಲಿನ ಹಾಲು ಒಂದಿಟ್ಟು ಹಾಕ್ತೀನಿ, ಒಂದಿಟ್ಟು ಇದನ್ನು ಹಾಕ್ತೀನಿ. ಏನ್ ಚಿಂತೆ ಮಾಡ್ಬೇಡ್ರಿ. ಅತ್ತಿ ಇರ್ತಾ, ಮಾವ ಇರ್ತಾನ, ಶರ್ಮಿಳಾ ಇರ್ತಾ, ಎಲ್ಲರೂ ಇರ್ತಾರ ಮನ್ಯಾಗ. ಒಬ್ರಲ್ಲ ಒಬ್ರು ನೋಡ್ಕೊಂತಾರ. ಈಗ ನಂಗೆ ಮೇನ್ ಏನಂದ್ರೆ ನನ್ನ ಗಂಡಂಗೆ ನೆನಪು ತರಿಸ್ಬೇಕು, ಆಮೇಲೆ ಲಾಸ್ ಅಲ್ಲಿರೋ ಫ್ಯಾಕ್ಟ್ರಿನ ವಾಪಸ್ ತರಬೇಕು. ಅದಂದೇ ನನ್ಗೆ ಅವ್ರ ಕೆಲಸ. ನೀ ಬಂದಿಲ್ವಾ, ನಂಗೆ ಒಂಥರ ಧೈರ್ಯ ಬಂದಂಗ ಆತ. ನನ್ನ ಮಗ ಹಂಗಾಗಿರೋದಕ್ಕೂ ನನಗೆ ಟೆನ್ಷನ್ ಆಗಿರೋದಕ್ಕೂ ಎಲ್ಲ ಹೆಂಗಾಗ್ಬಿಡ್ತು ಗೊತ್ತಾ ಆಶಾ? ಎಲ್ಲ ಎಟ್ ಟೈಮ್ ನಮಗ ಬಂತನಪ್ಪ ಕಷ್ಟ ಅನ್ನೋ ಗತಿ ಆಗಿಬಿಡ್ತು. ಹಾಕಿರ್ತೈತಿ ಮಾವ, ಅದೆಲ್ಲ ಹಾಕಿರ್ತೈತಿ. ಇವ್ರು ನನಗೆಲ್ಲ ಹೇಳಿದ್ರು. ನಾನು ಅವತ್ತ ತಪ್ಪು ಮಾಡಿದೆ, ಅವ್ರ ಜೋಡಿ ಸುಮ್ಮನೆ ಜಗಳ ಮಾಡಿದೆ. ಅಂದ್ರೆ ಅವರು ಎಲ್ಲ ನನ್ನ ಮಗಳ ಮೇಲೆ ಹಾಕಕತ್ರ. ಅದಕ್ಕೆ ನಾನು ಸ್ವಲ್ಪ ಜಗಳ ಮಾಡಿದೆ. ಅದಾದ್ಮೇಲೆ ಇವತ್ತು ಮಾತಾಡ್ಸಿದ್ರೆ ಅವ್ರಿಗೆ ನಾನು ಗೊತ್ತಿಲ್ಲ, ನಾನು ಅವ್ರಿಗೆ ಗೊತ್ತಿಲ್ಲ, ಹಂಗಾಗ್ಬಿಟ್ಟೈತಿ. ಆಶಾ, ಅವ್ರದ್ದು ಏನ್ ತಪ್ಪಿಲ್ಲ. ಅವಂದು ನಿಮ್ಮ ಅತ್ತೆ ಮತ್ತೆ ಶರ್ಮಿಳಾ ನನ್ನ ಮಗಳದಾಳ, ಗೊತ್ತಲ್ಲ ನನ್ನ ಮಗಳ ಬುದ್ಧಿ ಆ ತರ ಮಾಡಿದಾಳ. ನೋಡೋಣ, ಅವರು ಇಲ್ಲೇ ಬಂದಾರ. ಅಲ್ಲಮ್ಮವ, ಓ ಅಳಿದೇವ್ರು ಬರ್ರಿ. ಆಶಾ, ನಿಂಗ್ ಗೊತ್ತಿಲ್ಲಲ್ಲ, ಇವ್ ನಮ್ಮ ಅಳಿದೇವ್ರು. ಅಳಿದೇವ್ರಂದ್ರೆ? ಅಂದ್ರ ನಿಮ್ಮ ಅತ್ತಿ ತಮ್ಮ. ಹೌದಾ? ನಾ ಇವ್ನ ಯಾವತ್ತು ನೋಡಿಲ್ಲ. ಅವನು ಅವಾಗ ಬರ್ತಿರ್ತಾನೆ ಹೋಗ್ತಿರ್ತಾನೆ, ನೀ ನೋಡಿಲ್ಲ ಬಿಡು. ಹಲೋ, ಓ ನೀವೇನಾ ವಿಜಯ್ ಅವ್ರ ವೈಫು? ನಿಮ್ ಮದ್ವೆಗಂತೂ ಬರಕ್ಕಾಗ್ಲಿಲ್ಲ. ನಿಮ್ಮನ್ನ ಇವಾಗ ನೋಡಿದ್ದು ತುಂಬಾನೇ ಖುಷಿ ಆಯ್ತು. ಅಕ್ಕ, ಒಂದ್ ಚಾ ಕೊಡು. ಚಾ ಅಡ್ಗೆ ಮನೆಗೆ ದಿನ ಬಾರೋ. ಇವನ ಇವಾಗ ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಂತಿರೋದು. ಹೌದಾ? ಎಲ್ಲೋ ಏನೋ ಸಮಸ್ಯೆ ಇದೆ, ನೋಡೋಣ. ಮಾವ, ನಾ ಎಲ್ಲ ನೋಡ್ತೀನಿ. ನಾನು ನಿನ್ನನ್ನು ರಿಸ್ಕ್ ಇಡಾಕ ನಂಗೆ ಇಷ್ಟ ಇಲ್ಲ. ಆದ್ರೂ ನಿಂಗೆಲ್ಲ ಹೇಳ್ಬೇಕಾಗಿತ್ತು, ಹೇಳಿನಿ. ಸರಿ ಮಾವ. ಊಟ ಮಾಡಕ್ ಬರ್ತೀರೇನಿಲ್ಲ? ಹಾ, ಬಂದೆ. ನಡ್ರಿ ಮಾವ, ಹೋಗೋಣ. ಮ್ಯಾನೇಜರ್, ಲೋಡ್ ಎಲ್ಲ ಬಂದಿದ್ಯಾ? ಹಾ ಸರ್, ಅನ್ಲೋಡಿಂಗ್ ಮಾಡ್ತಾ ಇದೀವಿ, ಎಲ್ಲ ಕಂಪ್ಲೀಟ್ ಆಗಿ. ಓಕೆ. ಹಲೋ ಸರ್, ಇಲ್ಲಿ ವಿಜಯ್ ಅಂತ ಯಾರು? ಸರ್, ನಾನೇ. ಸರ್, ಅದು ನಿಮ್ಮ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇರೋ ಒಬ್ಬ ಹುಡುಗ ಮಿಸ್ಸಿಂಗ್ ಆಗಿದ್ದು, ಆಮೇಲೆ ಒಂದು ಡೆಡ್ ಬಾಡಿ ಕೆರೆ ಹತ್ರ ಸಿಕ್ಕಾಕೊಂಡಿದೆ. ಸರ್, ನಾವು ನಿಮ್ಮ ಹತ್ರ ಎನ್ಕ್ವೈರಿ ಬಂದಿದ್ದೆ. ಹಾ, ಕೇಳಿ ಸರ್. ನನಗೂ ಅದು ವಿಷಯ ಗೊತ್ತಾಯ್ತು. ಅದು ಗೊತ್ತಾಗಿ ತುಂಬಾನೇ ಬೇಜಾರಾಯ್ತು. ಹೇಳಿ, ಏನ್ ಇನ್ಫಾರ್ಮೇಶನ್ ಬೇಕು? ಅವನು ಸಾಯಕ್ಕಿಂತ ಮುಂಚೆ ಅವನ ಫೋನಿಂದ ಕರೆ ನಿಮಗ್ ಬಂದಿತ್ತು, ಹಂಗಾಗಿ. ಸರ್, ಅವತ್ತು ಏನಾಯ್ತು ಅಂತ ನನಗೂ ಏನೂ ಗೊತ್ತಿಲ್ಲ. ಯಾಕಂದ್ರೆ ನನ್ನ ತಲೆಗೂ ಏಟು ಬಿದ್ದು ನಾನು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದೆ.
ಅವಾಗಿಂದ ನಂಗೇನು ನೆನಪ ಆಗ್ತಿಲ್ಲ. ಓಕೆ, ಇವ್ರು ಯಾರು? ಇವ್ರು ನಮ್ಮ ಮ್ಯಾನೇಜರ್. ಇವ್ನು ನೋಡಿದ್ರೆ ಯಾಕೋ ಭಯ ಪಡ್ತಾ ಇರೋ ತರ ಕಾಣ್ತಿದೆ. ಏನೋ ಮಿಸ್ಸಿಂಗ್ ಇದೆ, ನೋಡೋಣ. ಹೇಳಿ ಸರ್, ಏನಾಗಬೇಕಾಗಿತ್ತು? ಸರ್ ಅದು ಏನೇನೋ ನಿಮ್ಮ ಹತ್ರ ಮಾತಾಡ್ಬೇಕು, ಬನ್ನಿ. ಅವತ್ತು ಅವನು ಎಷ್ಟೊತ್ತನ ಇಲ್ಲಿ ಇದ್ದ? ಸರ್ ಅದು ಅವನು ಎಷ್ಟೊತ್ತನ ಅಂದ್ರೆ ಅವನು ಎಷ್ಟೊತ್ತಿಗೆ ಬಿಡಬೇಕೋ ಅಷ್ಟೊತ್ತಿಗೆ ಬಿಟ್ಟ. ಒಂದು 5 ಗಂಟೆಗೆ ಎಲ್ಲರೂ ಹೋಗೋ ಟೈಮಿಗೆ ಅವನು ಹೋಗಿದ್ದ. ನಿಮ್ದು ಕ್ಯಾಮರಾ CCTV ಫುಟೇಜ್ ಸಿಗುತ್ತಾ? ಸರ್ ಅವತ್ತು ನಮ್ದು CCTV ಫುಟೇಜು ಕರೆಂಟ್ ಹೋಗಿತ್ತೋ ಏನೋ 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 ಆಗಿದೆ ಒಟ್ಟಲ್ಲಿ ನೋಡಿ. ಅವತ್ತೇನಾಯ್ತು ಕರೆಕ್ಟಾಗಿ ಹೇಳಿ. ಅವತ್ತು ನಮ್ದು CCTV ಫುಟೇಜು ಏನೋ ಕ್ರ್ಯಾಕ್ ಆಗಿ ಡ್ಯಾಮೇಜ್ ಆಗಿತ್ತು. ಯಾಕಂದ್ರೆ ಅವತ್ತು ನಮ್ಮ ಫ್ಯಾಕ್ಟ್ರಿಯಿಂದ ಕಳ್ತನ ಬೇರೆ ಆಗಿತ್ತು, ಹಂಗಾಗಿ. ಓಕೆ. ಏನಾದ್ರೂ ಎನ್ಕ್ವೈರಿ ಇದ್ರೆ ನಿಮ್ಮನ್ನಾಗ ಫೋನ್ ಮಾಡಿ ಕರೆಕ್ಟ್. ಯಾರಾದ್ರೂ ಶತ್ರುಗಳಿದ್ರ? ಅದು ನಂಗೆ ಗೊತ್ತಿಲ್ಲ ಸರ್, ನೀವು ಅವನ್ನ ಕಾಲೇಜಲ್ಲಿ ವಿಚಾರಿಸ್ಕೋಬೇಕು. ಓಕೆ, ಸರಿ. ಯಾಕೋ ಇದೆಲ್ಲ ನನ್ ಬುಡಕ್ಕೆ ಬರೋ ತರ ಇದೆ. ಅಯ್ಯೋ ಹೇಳ್ಬೇಕು ಇವ್ರಿಗೆ, ನಮ್ ಸರ್ಗೆ.